ಮೋಹನ್ ಗೌಡ್ರೆ, ರಾಮ ಅಧಿಕಾರವನ್ನ ತ್ಯಾಗ ಮಾಡ್ದ, ಅಧಿಕಾರಕ್ಕೋಸ್ಕರ ಬಿಜೆಪಿ ರಾಮನನ್ನ ಬಳಸ್ಕೊಳ್ತಾ ಇದೆ. ಪೊಲಿಟಿಕಲ್ ರಾಮ, ರಾಜಕೀಯ ರಾಮ ಅಂದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪು ಇದು. ಅಲ್ಲಾಗಿದ್ದು ಕಾನೂನಾತ್ಮಕ ಸಂಘರ್ಷ, ಸುಪ್ರೀಂ ಕೋರ್ಟ್ನ ತೀರ್ಪು, ಅದಾದ ನಂತರದಲ್ಲಿ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ. ಹೈಜಾಕ್ ಮಾಡೋ ಪ್ರಯತ್ನ ಆಗ್ತಾ ಇದೆಯಾ ಬಿಜೆಪಿಯಿಂದ ಅನ್ನೋದು. ಹಿಂದೂ ಸಂಘಟನೆಗಳು ಸಾಕಷ್ಟು ಮಂದಿ ಪ್ರಾಣ ತ್ಯಾಗ ಮಾಡಿದ್ದಾರೆ, ರಕ್ತ ಹರಿಸಿದ್ದಾರೆ, ಅವರೇ ಹೇಳ್ತಾ ಇರೋ ರೀತಿಯಲ್ಲಿ ಒಂದು ರಾಜಕೀಯ ಪಕ್ಷ ಸುಪ್ರೀಂ ಕೋರ್ಟ್ನ ತೀರ್ಪನ್ನ, ಇಡೀ ಆ ಸಂಘರ್ಷವನ್ನ ಹೈಜಾಕ್ ಮಾಡ್ತಿದ್ಯಾ ಚುನಾವಣೆಗೋಸ್ಕರ? ಖಂಡಿತವಾಗಿ ಇದರಲ್ಲಿ ಆ ಥರ ಹೈಜಾಕ್ ಅಂತೇಳಿ ಆ ಥರದ್ದೇನು ನಮಗೆ ಗಮನಕ್ಕೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಕಾನೂನಿನ ಸಂವಿಧಾನದ ಫ್ರೇಮ್ ವರ್ಕಲ್ಲಿ ನಡೀತಾ ಇದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಅಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕಂತೇಳಿ ಅದೇ ಪ್ರಕ್ರಿಯೆ ಪ್ರಕಾರ ಇವತ್ತು ರಾಮ ಮಂದಿರ ನಿರ್ಮಾಣ ಕಾರ್ಯ ನಡೀತಾ ಇದೆ. ಅದೇ ಪ್ರಕಾರ ಎಲ್ಲವೂ ಲೀಗಲ್ ಫ್ರೇಮ್ ವರ್ಕಲ್ಲಿ ನಡೀತಾ ಇದೆ. ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸಿನ ಆದೇಶದ ಇದರ ಮೇಲೆ ನಡೀತಾ ಇದೆ. ನಮಗೆ ಹರ್ಷ ಅಂತ ಹೇಳಿದ್ರೆ ಆದಷ್ಟು ಬೇಗ ಈಗ ತೀರ್ಪು ಕೊಟ್ಟು ಕೆಲವೇ ವರ್ಷಗಳಲ್ಲಿ ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣ ಆಗ್ತಿದೆ. ಅದಕ್ಕಾಗಿ ನರೇಂದ್ರ ಮೋದಿ ಅವರು ವಿಶೇಷವಾಗಿ ಕಾಳಜಿ ತೆಗೆದುಕೊಂಡು ಆ ಕಾರ್ಯ ಆದಷ್ಟು ಬೇಗ ಮಾಡಲಿಕ್ಕಾಗಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ 500 ವರ್ಷಗಳ ಕಾನೂನಿನ ಸಂಘರ್ಷದ ನಂತರ 120 ವರ್ಷಗಳ ಹಿಂದೂಗಳ ಏನು ಕನಸು, 100 ವರ್ಷಗಳ ಕನಸು ಇವತ್ತು ಸಂಭ್ರಮಾಚರಣೆ ಇವತ್ತು ಆಗ್ತಾ ಇದೆ. ಇದು ಏನಂತ ಹೇಳಿದ್ರೆ ನಾವು ಯಾವುದೇ ಪಕ್ಷ ಕೇಂದ್ರದಲ್ಲಿ ಇರುವಾಗ, ಈಗ ಭಾಜಪ ಕೇಂದ್ರದಲ್ಲಿದೆ, ಹಾಗಾಗಿ ಅಲ್ಲಿನ ಸ್ಟೇಟ್ ಸಹ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿನ ಒಂದು ರಾಮನ ಬಗ್ಗೆ ಅತ್ಯಂತ ಗೌರವ ಮತ್ತು ರಾಮನ ಭಕ್ತರಾಗಿರೋದ್ರಿಂದ ಅದನ್ನು ವಿಶೇಷವಾಗಿ ಕಾಳಜಿ ತೆಗೆದುಕೊಂಡು ಅದನ್ನು ಅನಾವರಣ ಮಾಡ್ತಾ ಇದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಹ ಅಧಿಕಾರದಲ್ಲಿದ್ದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಲೇಬೇಕಾಗತ್ತೆ. ಅಂದರೆ ಇದರಲ್ಲಿ ಯಾವುದೇ ರೀತಿ ಹೈಜಾಕ್ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯಲ್ಲಿ ಇದನ್ನು ಚುನಾವಣೆಗೆ ಬಳಕೆ ಮಾಡುವಂಥದ್ದು ಆ ಥರದ್ದೇನೂ ಇಲ್ಲ. ಇದರಲ್ಲಿ ಮುಖ್ಯವಾಗಿ ನಮಗೇನು ಗಮನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಎಷ್ಟೋ ವರ್ಷಗಳ ಕನಸಾಗಿತ್ತು ಇವತ್ತು ನಮಗೆ ಹಿಂದೂಗಳಿಗೆ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರ ವಿಶೇಷವಾಗಿ ಅದನ್ನು ಕಾಳಜಿ ಕಡಿಮೆ ಕಾಲಾವಧಿಯಲ್ಲಿ ಅದನ್ನು ಭವ್ಯವಾಗಿ ಒಂದು ದಿವ್ಯವಾಗಿ ಅದನ್ನು ಆಚರಣೆ ಮಾಡ್ತಿರುವಂಥದ್ದು ನಮ್ಮ ಹಿಂದೂಗಳ ಏನು 100 ವರ್ಷಗಳ ಕನಸು ನನಸಾಗ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಈ ನಿಮಿತ್ತವಾಗಿ ಹಿಂದೂ ಸಂಘಟನೆಗಳು ಇದನ್ನು ಇಡೀ ದೇಶದಾದ್ಯಂತ ಕೇವಲ ಭವ್ಯವಾದ ರಾಮ ಮಂದಿರದಲ್ಲಿ ಮಾತ್ರ ಅಲ್ಲ, ಲಕ್ಷ ಎಲ್ಲ ಮಂದಿರಗಳಲ್ಲಿ ರಾಮ ಮಂದಿರದ ಆ ಶಿಲಾನ್ಯಾಸ ಏನು ನೆರವೇರ್ಲಿಕ್ಕಿದೆ 22ನೇ ತಾರೀಕು, ಅದನ್ನು ಲಕ್ಷಾಂತರ ಜನರು ಒಟ್ಟಿಗೆ ಸೇರಿ ವೀಕ್ಷಣೆ ಮಾಡುವಂಥ, ಅದರ ಸಂಭ್ರಮಾಚರಣೆನ ಆಚರಣೆ ಮಾಡುವಂಥ, ಆ ಆನಂದವನ್ನು ಸವಿಯುವಂಥ ವಿಶೇಷವಾದಂಥ ಕಾರ್ಯಕ್ರಮ, ಮಂತ್ರಾಕ್ಷತೆ ಕಾರ್ಯಕ್ರಮ ಇರ್ಬೋದು, ಅದನ್ನು ನಾವು ಪ್ರಸಾದ ಸ್ವೀಕಾರ ಮಾಡುವಂಥದ್ದು ಇರ್ಬೋದು, ಅಥವಾ ಅದನ್ನು ವೈಭವವನ್ನು ಸಂಭ್ರಮಾಚರಣೆ ಮಾಡುವಂಥದ್ದು, ಇದೆಲ್ಲವನ್ನು ನಾವು ಇಡೀ ದೇಶ 120 ಕೋಟಿ ಹಿಂದೂಗಳು ಅದನ್ನು ಸಂಭ್ರಮಾಚರಣೆಯಿಂದ ಅತ್ಯಂತ ಸಡಗರ ಆನಂದದಿಂದ ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇದು ಏನಂತ ಹೇಳಿದ್ರೆ ನಿಮಗೊಂದು ಹೇಳ್ತೇನೆ, ಇದು ಏನಂತ ಹೇಳಿದ್ರೆ ಕೇವಲ ಹಿಂದೂ ಸಮಾಜದಲ್ಲಿ ದೇಶದ ಐಕ್ಯತೆ. ನಿಮಗೆ ಕಾಶಿ ಕಾರಿಡಾರ್ ಅನ್ನ ಮಾನ್ಯ ನರೇಂದ್ರ ಮೋದಿ ಅವರು ಇದು ಇನಾಗುರೇಷನ್ ಮಾಡಿದಾಗ, ಇನಾಗುರೇಷನ್ ನಂತರ ಅಲ್ಲಿ 20,000 ಕೋಟಿ ಟೂರಿಸಂ ಇಂದ GDP ಬಂದಿದೆ. ಅಂದ್ರೆ ಗೋವಾ ಫಸ್ಟ್ ಟೂರಿಸಂ ಅಲ್ಲಿ ಇತ್ತು. ಯಾವಾಗ ಕಾಶಿ ಕಾರಿಡಾರ್ ಇನಾಗುರೇಷನ್ ಆಯಿತು, ಇವತ್ತು UP ಟೂರಿಸಂ ಅಲ್ಲಿ ಆಗಿದೆ. ಅಂದ್ರೆ ಇವತ್ತು ರಾಮ ಮಂದಿರದ ನಿರ್ಮಾಣ ಏನಂದ್ರೆ ದೇಶದ GDPಗೆ ಇವತ್ತು ಕೇವಲ ಟೆಂಪಲ್ಸ್ಗಳೇ 4% GDP ಅನ್ನ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಭವ್ಯ ರಾಮ ಮಂದಿರದ ನಿರ್ಮಾಣ ಅಂದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಅಂದ್ರೆ ಒಂದು ಸಾಂಸ್ಕೃತಿಕ ಸಂಬಂಧವನ್ನು ಬೆಳೆಸುವಂತ ಭಾರತದ ಒಂದು GDPಯನ್ನು ಎಕಾನಮಿಯಲ್ಲಿ ಹೆಚ್ಚಿಸುವಂತ ಒಂದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣ ಅಂಶ ಇದೆ. ಕೇವಲ ಹಿಂದೂ ಸಮಾಜಕ್ಕೆ ಮಾತ್ರವಲ್ಲ, ರಾಷ್ಟ್ರದ ಪ್ರಗತಿ ದೃಷ್ಟಿಯಿಂದ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡುವಂಥದ್ದು. ಹಾಗಾಗಿ ಎಲ್ಲ ಕಮ್ಯುನಿಟಿಯವರು, ಎಲ್ಲ ಜಾತಿಯವರು ಇದನ್ನ ಸ್ವೀಕರಿಸುವಂತದ್ದು, ನ್ಯಾಯಾಲಯದ ಆದೇಶವನ್ನ ಗೌರವಿಸಿದಂತೆ. ಒಂದು ಪಕ್ಷ ಕ್ರೆಡಿಟ್ ಹೋಗೋ ಹಾಗಿಲ್ಲ, ಒಂದು ಪಕ್ಷ ಎಲೆಕ್ಷನ್ ವಸ್ತುವಾಗಿ ಬಳಸ್ಕೊಂಡು ಹೋಗಿಲ್ಲ. ಓಕೆ ಪ್ರೊಫೆಸರ್ ಅಂತ ಕರಿಬೋದಲ್ಲ ಸರ್? ಆಯ್ತು ಸರ್.